ಇಳಕಲ್ ನಗರದ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ನಿರ್ಮಿತ ಕೇಂದ್ರ ಮತ್ತು ಜಿಲ್ಲಾ ಶಿಕ್ಷಣ ಇಲಾಖೆ, ಹುನಗುಂದ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾರ್ಯಾಲಯ ಇವರ ಸಂಯುಕ್ತ ಆಶ್ರಯದಲ್ಲಿ ಇಳಕಲ್ ತಾಲೂಕಾ ಸರಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ 2023 ರಿಂದ 24ನೇ ಸಾಲಿನ ಡಿಎಂಎಫ್ ಖನಿಜ ನಿಗಮ ಅನುದಾನದಲ್ಲಿ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಹುನಗುಂದ ಮತಕ್ಷೇತ್ರದಲ್ಲಿ 100 ಸ್ಮಾರ್ಟ್ ಕ್ಲಾಸ್ಗಳನ್ನು 7.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದ್ದು, ಅದರ ಉದ್ಘಾಟನೆಯನ್ನು ಸಸಿಗೆ ನೀರೆರೆಯುವ ಮೂಲಕ ಶಾಸಕ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರ ಉದ್ಘಾಟಿಸಿದರು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಬಿಕೆ ನಂದನೂರ, ಮುಖ್ಯ ಅತಿಥಿಗಳಾಗಿ ನಿವೃತ್ತ ಶಿಕ್ಷಕ ವಿಜಯ ಮಹಾಂತೇಶ ಗದ್ದನಕೇರಿ, ಮುಖ್ಯೋಪಾಧ್ಯಾಯ ಎಂಪಿ ಗೋಟೂರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಜಾಸ್ಮಿನ್ ಕಿಲ್ಲೆದಾರ, ನಿರ್ಮಿತಿ ಕೇಂದ್ರದ ಯೋಜನಾ ನಿರ್ದೇಶಕ ಶಂಕರಲಿಂಗ ಗೋಗಿ, ಮುಖಂಡರಾದ ಅರುಣ ಬಿಜ್ಜಲ, ದಲಿತ ಹಿತ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಶರಣಪ್ಪ ಆಮದಿಹಾಳ, ಇಳಕಲ್ ತಾಲೂಕಿನ ದಂಡಾಧಿಕಾರಿಗಳಾದ ಸತೀಶ ಕೂಡಲಗಿ, ನಗರಸಭೆ ಸದಸ್ಯರಾದ ಸುರೇಶ ಜಂಗ್ಲಿ, ಅಮೃತ ಬಿಜ್ಜಲ್, ಸುಧಾರಾಣಿ ಸಂಗಮ, ರೇಷ್ಮಾ ಮಾರಬಸರಿ, ನಜ್ಮಾ ಬೇಗಂ ಬನ್ನಿಗೋಳ್, ಬಿಎಚ್ ತಿಳಿಗೋಳ, ನಿರ್ಮಿತಿ ಕೇಂದ್ರದ ಚಂದ್ರಶೇಖರ ಬಳಿಗಾರ ಮೊದಲಾದವರು ವೇದಿಕೆ ಮೇಲಿದ್ದರು. ಬಾಲಕಿಯರ ಪ್ರೌಢಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು, ರಾಜ್ಯ ಸರಕಾರಿ ನೌಕರರ ಸಂಘದ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು, ಶಿಕ್ಷಕರ ಸಂಘಟನೆಯ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ನಮ್ಮ ರಾಜ್ಯದಲ್ಲಿ ಪ್ರಥಮವಾಗಿ ನಮ್ಮ ಹುನಗುಂದ ಮತಕ್ಷೇತ್ರದಲ್ಲಿರುವ ಸರಕಾರಿ ಶಾಲೆಗಳಲ್ಲಿ 100 ಸ್ಮಾರ್ಟ್ ಕ್ಲಾಸೆಸ್ಗಳನ್ನು ಇಂದು ಚಾಲನೆ ನೀಡಿದ ಶಿಕ್ಷಣ ಪ್ರೇಮಿ ಶಾಸಕ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರಿಗೆ ಗೌರವಿಸಿ ಸನ್ಮಾನಿಸಲಾಯಿತು. ಮುಖ್ಯೋಪಾಧ್ಯಾಯ ಸಂಗಣ್ಣ ಗದ್ದಿ ನಿರೂಪಿಸಿದರು. ವಿನೋದ ಬೋವಿ ವಂದಿಸಿದರು. ನೀನು ಈ ಕ್ಷಣನೇ ಸಾಯ್ತೀನಿ ಅಂತ ಲೀವ್ ಬದುಕು live as if you were tied to die tomorrow. ನಾಳೆನೇ ಸಾಯ್ತೀನಿ ಅಂತ ಇರು. ಅದಕ್ಕೆ ಇನ್ನೊಂದು ಶಬ್ದ ಹೇಳ್ತಾರೆ, ಲರ್ನ್ ಆಸ್ ಇಫ್ ಯು ವೇ ಟು ಲಿವ್ ಫಾರ್ ಎವರ್. ಲರ್ನ್, ಕಲಿಯೋದು, ಕಲಿಯುವಿಕೆ. ಇವತ್ತು ಮಹಾತ್ಮ ಗಾಂಧೀಜಿಯವರು ಹೇಳಿದಂಥ ಮಾತಿದು. ಇದನ್ನ ನಮ್ಮ ರಾಷ್ಟ್ರಪಿತಾಮ ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು, ನಾಳೆನೇ ಸಾಯ್ತೀನಿ ಅಂತ ಹೇಳಿ ನೀನು ಬದುಕು, ಕಲಿ, ನೀನು ಯಾವತ್ತೂ ಸಾಯೋದಿಲ್ಲ ಅಂತ ಹೇಳಿ ಕೂಡ ಬದುಕು ಅಂತ ಹೇಳಿ ಇವತ್ತು ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ. ಅದರ ಅರ್ಥ ಇವತ್ತು ನಾವು ಕಲಿಯೋದು ಯಾವತ್ತೂ ನಿಲ್ಲೋದಿಲ್ಲ. ದಿನನಿತ್ಯ ಒಂದು ಪಾಠ. ಅದು ಕೇವಲ ವಿದ್ಯಾರ್ಥಿನಿ ಹಂತದಲ್ಲಿ ಅಲ್ಲ, ಎಲ್ಲ ಪ್ರತಿಯೊಂದು ಹಂತದಲ್ಲಿ ಕೂಡ ಪ್ರತಿದಿನ ಪ್ರತಿ ಕ್ಷಣ ಒಂದು ಪಾಠವಾಗಿರುತ್ತೆ ಅನ್ನೋದಕ್ಕೆ ಈ ಒಂದು ವೇದಿಕೆಯೇ ಇವತ್ತು ಉದಾಹರಣೆ ಎನ್ನುವ ಮಾತನ್ನು ನಾನು ಇವತ್ತು ನಿಮ್ಗೆಲ್ಲರಿಗೂ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಬಹುತೇಕ ನಾನು ಸ್ಮಾರ್ಟ್ ಕ್ಲಾಸ್ ಅಳವಡಿಸ್ಬೇಕು ಅಂತ ಹೇಳಿ ನಾನು ಹಿಂದೆಂದೊಂದು ಕನಸು ಪಟ್ಟಿದ್ದ ವಿಚಾರ ಮಾಡಿದ್ದಿಲ್ಲ. ನಾನು ನೋಡಿದೆ ಬೇರೆ ಬೇರೆ ಖಾಸಗಿ ಶಾಲೆಯಲ್ಲಿ ಅನೇಕ ಒಂದು ಸಂದರ್ಭದಲ್ಲಿ ಏನು ಖಾಸಗಿ ಶಾಲೆಗಳಿಗೆ ಹೆಚ್ಚಿನ ಆಸಕ್ತಿ, ಇವತ್ತು ಹೆಚ್ಚಿನ ಒಂದು ಒಲವು. ಇದರಲ್ಲಿ ನಮ್ಮ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಏನಿದೆ? ಸರ್ಕಾರಿ ಶಾಲೆಗೆ ಯಾಕೆ ಮಕ್ಕಳು ನಾವು ಶಾಲೆಗೆ ಬರ್ರಿ ನೀವು ಇಲ್ಲಿ ಅಡ್ಮಿಷನ್ ತಗೊಳ್ರಿ ಅಂಥೇಳಿ ನಮ್ಮ ಶಿಕ್ಷಣ ಇಲಾಖೆಯವರು ಮನೆಗೆ ಹೋಗ್ತಾರೆ. ಶಿಕ್ಷಕರು ಮನೆಗೆ ಹೋಗ್ತಾರೆ ಶಾಲೆಗೆ. ಹೆಚ್ಚಿನ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೂಡ ಹೆಣ್ಣು ಮಕ್ಕಳು ಶಾಲೆಗೆ ಬರಬೇಕು ಅನ್ನೋ ಉದ್ದೇಶದಿಂದ ಪ್ರತಿ ಹೆಣ್ಣು ಮಗುಗೆ ಆ ಶಾಲೆಗೆ ಬಂದರೆ ಅವಳಿಗೆ ಆರ್ಥಿಕ ಅನುಕೂಲವನ್ನು ಪ್ರತಿ ದಿವಸ ಮಗುಗೆ 2 ರೂಪಾಯಿಯನ್ನು ಕೊಡುವಂಥದ್ದು ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿದ್ರು. 2 ರೂಪಾಯಿಯನ್ನು ಕೊಡುವಂಥದ್ದು ಮಟ್ಟ ಶಿಕ್ಷೆ ಸಿಗಬೇಕು. ಆ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗಳಿಗೆ ಎಲ್ಲ ಸವಲತ್ತುಗಳನ್ನು, ಬಹುತೇಕ ನೀವು ನಮ್ಮ ಕಾಲದ ಶಾಲೆಗಳು ಬೇರೆ ಇದ್ದು, ಈಗಿನ ಕಾಲದ ಶಾಲೆಗಳೇ ಬೇರೆ ಇದಾವೆ. ಯಾಕಂದ್ರೆ ಇಲ್ಲಿ ಬಹಳ ಜನ ಶಿಕ್ಷಕರಿದ್ದವರು ನಮ್ಮ ವಯಸ್ಸಿನವರು ಅದಾರ. ಯಾಕಂದ್ರೆ ನಾವು ಶಾಲೆಗೆ
ಇತ್ತು, ಪಾಟಿನೂ ಕಷ್ಟ ಇತ್ತು, ಪಾಟಿಗೆ ಬರೆಯುವಂಥ ಪೆನ್ಸಿಲು ಭಾಳ ಕಷ್ಟ ಇತ್ತು. ಅದಕ್ಕೆ ಏನು ಮಾಡ್ತಿದ್ವಿ ಅಂದ್ರೆ ನಾವು ಶಾಲೆ ಬಿಟ್ಟ ಮೇಲೆ ಹಳ್ಳದ ದಂಡಿಗೆ ಹೋಗ್ತಿದ್ವಿ. ಊರಾಗ ಹಳ್ಳದ ದಂಡಿಗೆ ಹೋಗಿ ಏನು ಹುಡ್ಕೊಂಡ್ ಬರ್ತಿದ್ವಿ? ಬಳಪದ ಕಲ್ಲು ಹುಡ್ಕೊಂಡ್ ಬರ್ತಿದ್ವಿ. ಬಳಪದ ಕಲ್ಲು, ಆ ಬಳಪದ ಕಲ್ಲನ್ನು ತೆಗೆದುಕೊಂಡ್ಬಂದು ನಾವು ಪಾಟಿ ಮೇಲೆ ಬರಿತಿದ್ವಿ. ಅಂದ್ರೆ ಪೆನ್ಸಿಲ್ ಇರಲಾರ್ದಂತ ಒಂದು ಸಂದರ್ಭ. ಆ ಶಿಕ್ಷಣವನ್ನು ನಾವು ಪಡೆದಿದ್ವಿ, ಅಂದ್ರೆ ಸರ್ಕಾರಿ ಶಾಲೆಗಳು. ಆಮೇಲೆ ಇನ್ನೊಂದು ಹೆಚ್ಚಿನ ಒಂದು ಆಸಕ್ತಿಗೆ ಅದಕ್ಕೆ ಹೋಗ್ತಿದ್ವಿ ಅಂದ್ರೆ ತಾವೆಲ್ಲ ನಗ್ತೀರಿ, ಖುಷಿ ಪಡ್ತೀರಿ. ಇವತ್ತೇನು ನಿಮಗೆ ಬಿಸಿ ಊಟ ಸಿಗುತ್ತೆ, ಬಹಳ ವ್ಯವಸ್ಥಿತವಾಗಿ ನಿಮಗೆ ಬಿಸಿ ಊಟ, ಇವತ್ತು ಮಧ್ಯಾಹ್ನದ ಬಿಸಿ ಊಟವನ್ನು ಇವತ್ತು ಸರ್ಕಾರ ಕೊಡ್ತಾ ಇದೆ. ಅವತ್ತು ನಮಗೆಂತ ಬಿಸಿ ಊಟ ಇತ್ತಂದ್ರೆ ಅಮೇರಿಕದ ಉಪ್ಪಿಟ್ಟಿತ್ತು. ಅಮೇರಿಕದ ಉಪ್ಪಿಟ್ಟು. ನಾವು ಶಾಲೆಗೆ ಕಲ್ಲು ತಗೊಳ್ಳೋದು, ಒಂದು ತಾಟ್ ತಗೊಳ್ಳೋದು, ಸ್ಟೀಲಿನ ತಾಟು ಬಾರಿಸ್ಕೊಂತ ಹೋಗೋದು, ಇಲ್ಲ ಅಂದ್ರೆ ಅಲ್ಯೂಮಿನಿಯಂ ತಾಟ. ನೋಡ್ರಿ ಸರ, ಮುಚ್ಕೊಂಡಿ ಸರ, ಆ ತಾಟ್ ತಗೊಂಡು ಉಪ್ಪಿಟ್ಟು ತಿನ್ನಕ್ಕೆ ಹೋಗೋದು. ಅದಕ್ಕೆ ಶಾಲೆಗೆ ಬೇಕಾದ್ರೆ ಮಿಸ್ ಮಾಡ್ತಿದ್ವಿ, ಆದ್ರೆ ಉಪ್ಪಿಟ್ಟು ತಿನ್ನಕ್ಕೆ ಎಂದೆಂದೂ ನಾವು ಮಿಸ್ ಮಾಡಿಲ್ಲ ಅನ್ನೋ ಮಾತನ್ನು ಕೂಡ ನಾನು ಹೇಳಕ್ಕೆ ಇಚ್ಛೆ. ನೀವು ನಿಜವಾಗಲೂ ಪುಣ್ಯವಂತರು, ಭಾಗ್ಯವಂತರು ಅನ್ನೋ ಮಾತನ್ನು ನಾನು ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ನಾವು ಒಂದು ಸಂಕಲ್ಪವನ್ನು ಮಾಡಿದ್ವಿ. ನಾವು ಗಜೇಂದ್ರಿಯರು, ನಮ್ಮ ಶರಣಪ್ಪನ, ಅಂಬೇಡವರು, ಅನೇಕ ಜನ ನಮ್ಮ ಹಿರಿಯರು ಏನಾದರೂ ಒಂದು ಬದಲಾವಣೆ ತರೋಣ. ಸಹಜವಾಗಿ ನಮಗೆ ಅನುದಾನ ಸಿಗುತ್ತೆ ಸರ್ಕಾರದಲ್ಲಿ, ಅದನ್ನು ಯಾವ ರೀತಿ ಬಳಕೆ ಮಾಡಬೇಕು ಅನ್ನೋದು ಕೂಡ ಮುಖ್ಯವಾಗಿರುವಂಥದ್ದು. ಯಾಕಂದ್ರೆ ಕಳೆದ 5 ವರ್ಷ ಬಹುತೇಕ ನಾನು 2017-18ರಲ್ಲಿ ಇಲ್ಲೇ ನಮ್ಮ ಶಂಕರಲಿಂಗ ಹೋಗಿ ಇದ್ದಾರೆ. ಇದೇ ಖನಿಜ ನಿಧಿ ಅಡಿಯಲ್ಲಿ ಸುಮಾರು 4.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅನೇಕ ಮೂಲಭೂತ ಸೌಕರ್ಯಗಳಿಗೆ ನಾವು ಆದ್ಯತೆಯನ್ನು ಕೊಟ್ಟಿದ್ದೀವಿ. ಅದರಲ್ಲಿ ಸಾರಿಗೆ ಕೂಡ ಇನ್ನೊಂದಿರ್ಬೋದು, ರಾಯಲ್ಟಿಯನ್ನು ಏನು ಕಟ್ತೀವಿ ಅದು ಫಂಡ್ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಜಮಾ ಆಗುತ್ತೆ. ಸುಮಾರು 13 ಕೋಟಿ ರೂಪಾಯಿ 18ರಿಂದ 23ವರೆಗೂ. ಪುಣ್ಯಾತ್ಮರು, ನಾನು ಯಾರಿಗ ಬಗ್ಗೆ ಟೀಕೆ ಮಾಡಕ್ಕೆ ಹೋಗೋದಿಲ್ಲ. 18ರಿಂದ 23ವರೆಗೂ ಇರುವಂತ ಅನುದಾನವನ್ನ ಬಳಕೆ ಮಾಡಲಾರ್ದೆ ದುಡ್ಡು ಇಟ್ಟಿದ್ರು ಪುಣ್ಯಾತ್ಮರು. ನನ್ನ ಪುಣ್ಯ ಅದು ನಿಮ್ಮ ಪುಣ್ಯ. ಅದನ್ನು ಉಪಯೋಗ ಮಾಡಲಾರ್ದೆ ಇಟ್ಟಾರ ದುಡ್ಡು. ಅದನ್ನ ಉಪಯೋಗ ಮಾಡಬೇಕಲ್ಲ, ಎಲ್ಲರೂ ಉಪಯೋಗ ಮಾಡ್ರಿ. ರಸ್ತಾಕ್ ಮಾಡ್ರಿ, ಕುಡಿಯೋ ನೀರಿಗೆ ಮಾಡ್ರಿ, ವಿದ್ಯಾರ್ಥಿಗಳಿಗೆ ಕೊಡ್ರಿ, ಶಾಲೆಗಳ ಕಟ್ಟಡಕ್ಕೆ ಕೊಡ್ರಿ, ಏನಾದ್ರು ಮಾಡ್ಬೇಕಲ್ಲ. ಸುಮಾರು 13 ಕೋಟಿ ರೂಪಾಯಿ. ನಾನು ಬಂದು ನೋಡಿದೆ, ಆ ಇಲಾಖೆಯ ಡೆಪ್ಟಿ ಡೈರೆಕ್ಟರ್ ಕರೆದು ಎಷ್ಟೈತಪ್ಪ ದುಡ್ಡು DMF ಫಂಡ್ ಅಂದೆ. ಸರ ಇದನ್ನೆಲ್ಲ ಒಡೆದು ಹಾಕಿ ತಿಂದುಬಿಟ್ರಿ, ಆ ಕಡೆ ಈ ಕಡೆ ಹಾಕಿಬಿಟ್ರಿ ಅಂದ. ಎಲ್ಲ ದಾಖಲೆ ತಗೊಂಬ ಅಂತ ಹೇಳಿದೆ. ದಾಖಲೆ ತೆಗೆದು ನೋಡಿದ್ರೆ ಯಾರ್ಯಾರೋ ಬೇರೆ ಬೇರೆ ತಾಲೂಕಿಗೆ ಹಾಕೊಂಡ್ಬಿಟ್ಟಿದ್ರು ದುಡ್ಡು. ಆದ್ರೆ ಬಳಕೆ ಆಗಿರಲಿಲ್ಲ. ಪುಣ್ಯಕ್ಕೆ ದುಡ್ಡು ಬಳಕೆ ಆಗಿರಲಿಲ್ಲ, ಹಂಗೆ ಇತ್ತು. ನಾನು ಹೇಳಿದೆ ಅಧಿಕಾರಿಗಳಿಗೆ, ನನ್ನ ಮತಕ್ಷೇತ್ರಕ್ಕೆ ಸೇರಬೇಕಾಗಿರೋ ದುಡ್ಡು ಎಷ್ಟು ಅಂದಾಗ ಅವನು ಹೇಳ್ದ, ಸರ್ 13 ಕೋಟಿ ರೂಪಾಯಿ ನಿಮ್ಮ ಕ್ಷೇತ್ರಕ್ಕೆ ಬರುತ್ತೆ. ಯಾಕಂದ್ರೆ ನಮ್ಮಲ್ಲಿ ಇರೋದು ಕಲ್ಲು, ಇಳಕಲ್ಲು. ಇಲ್ಲಿ ಕಲ್ಲು ಎಕ್ಸ್ಪೋರ್ಟ್ ಆದಾಗ ಅದರ ರಾಯಲ್ಟಿ ನಮಗೆ ಬರುತ್ತೆ. ಹೈಯೆಸ್ಟ್ ಎಕ್ಸ್ಪೋರ್ಟ್ ಆಗೋದು ನಮ್ಮ ತಾಲೂಕಿನಿಂದ. ಅದಕ್ಕೆ 13 ಕೋಟಿ ರೂಪಾಯಿ ಆಯ್ತು ಅಂದ ತಕ್ಷಣ ನಾನು ಸೀದಾ ಜಿಲ್ಲಾಧಿಕಾರಿಗಳಿಗೆ ಫೋನ್ ಮಾಡಿದೆ. ಅವೆಲ್ಲ ಏನು ಇವನು ವರ್ಕ್ ಲಿಸ್ಟ್ ಮಾಡಿದ್ರೆ ಅವೆಲ್ಲ ಕ್ಯಾನ್ಸಲ್ ಮಾಡ್ರಿ, ಆ 13 ಕೋಟಿ ನನ್ನ ಮತಕ್ಷೇತ್ರಕ್ಕೆ ಬೇಕು ನನಗೆ ಅಂದೆ. ನಾನು 13 ಕೋಟಿ ರೂಪಾಯಿ ನನಗೆ ಕೊಡಬೇಕು. ಯಾರ್ಯಾರೋ ಬಳಕೆ ಮಾಡ್ಕೊಂಡಿದ್ರು, ಬೇಡ ರಾಜಕೀಯ ಮಾತಾಡೋದು ಬೇಡ ನಿಮ್ಮ ಮುಂದೆ. ಅದಕ್ಕೆ ಅದ್ರ ದುಡ್ಡು ತಗೊಂಡು ನಾನು ಮತ್ತೆ ಕೆಲಸ ಮಾಡಿದ್ದು ಏನಂದ್ರೆ, ಹೀಗೆ ಚರ್ಚೆ ಮಾಡುವಾಗ ನಮ್ಮ ಸರ್ಕಾರಿ ಶಾಲೆಗಳಿಗೆ ನಮ್ಮ ಮಕ್ಕಳು ಇವತ್ತು ಪಾಪ ಎಷ್ಟೋ ಜನ ಬಡ ಮಕ್ಕಳಲ್ಲಿ ಓದ್ತಾರೆ. ಅವ್ರಿಗೆ ಕೂಡ ಸ್ಮಾರ್ಟ್ ಕ್ಲಾಸು ಇವತ್ತು ಅವಶ್ಯಕತೆ ಇದೆ. ಆ ಸ್ಮಾರ್ಟ್ ಕ್ಲಾಸ್ ಅನ್ನು ಮಾಡಿದ್ರೆ ನಿಜವಾಗ್ಲೂ ನಮ್ಮ ಮಕ್ಕಳು ನೆನೆಸ್ತಾರ, ಆ ಮಕ್ಕಳ ಭವಿಷ್ಯಕ್ಕೆ ಉಪಯೋಗ ಆಗುತ್ತೆ. ಯಾಕಂದ್ರೆ ಶಿಕ್ಷಣ ಅನ್ನೋದೇ ಹಾಗೆ, ಅದೊಂದು ದೊಡ್ಡ ಶಕ್ತಿ. ಅದು ಶಿಕ್ಷಣ, ಆ ಶಕ್ತಿಗೆ ಇವತ್ತು ಸ್ಫೂರ್ತಿಯನ್ನು ಕೊಡಬೇಕು, ಅವ್ರಿಗೆ ಏನಾದರೂ ಒಂದು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಭರತ್ ಅವ್ರನ್ನ ಕರೆದೆ. ನಮ್ಮ ಸ್ನೇಹಿತ ಅನಿಲ್ ಅವರಿದ್ದರು, ಅವ್ರ ಜೊತೆಗೆ ಅವರು ಕೂಡಿ ಬಂದು ನಾನು ಕೇಳಿದೆ, ಭರತ್ ಹಿಂಗೆ ಸ್ಮಾರ್ಟ್ ಕ್ಲಾಸ್ ಮಾಡಬೇಕು ಅಂದು. ಆಯ್ತು ಸರ್ ಮಾಡೋಣ ಅಂತೇಳಿ ಅವರು 2-3 ಶಾಂಪಲ್ ತೋರಿಸಿದ್ರು. ಮತ್ತೊಬ್ಬರು 2 ಬಂದರು, ಯಾರ್ಯಾರೋ ಏನೇನೋ ತೊಗೊಂಬಂದ್ರು. ಇನ್ನು ಇವ್ರು 7,50,000 ರೂಪಾಯಿಗೆ ಒಂದು ಕ್ಲಾಸನ್ನು ಮಾಡ್ತೀನಿ ಅಂದರು. ಇನ್ನೊಬ್ಬ ಬಂದು 5 ಲಕ್ಷ ರೂಪಾಯಿಗೆ ಮಾಡ್ತೀನಿ ಅಂದ. ನನಗೆ ಸ್ಮಾರ್ಟ್ ಕ್ಲಾಸ್ ಮಾಡಿದರೆ
ಯಾರೂ ಕೂಡ ಅದನ್ನ ಬಳ್ಳ ಮಾಡಿ ತೋರಿಸಬಾರ್ದು. ಗುಣಮಟ್ಟದಲ್ಲಿ ಯಾರೂ ಕೂಡ ಅದು ಇಂಥದ್ದು ಮಾಡಿದ್ರು ನೋಡಪ್ಪ ಸುಮ್ಮನೆ ನೆಪಕ್ಕಾಗಿ ಅಂತ ಹೇಳಿ ಅನಿಸ್ಕೋಬಾರ್ದು ಅನ್ನೋದಕ್ಕೆ ನಾನು ವಾರ್ನ್ ಮಾಡಿದೆ. ನಾನು ಭರತ್ ಅವರಿಗೆ, ನನಗೆ ಕ್ವಾಲಿಟಿ ಫಸ್ಟ್, ಮೋಸ್ಟ್ ಇಂಪಾರ್ಟೆಂಟ್. ನಾನು ಅವ್ರಿಗೆ ಒಂದೇ ಹೇಳಿದ್ದೆ, ಯಾವುದೇ ಕಾರಣಕ್ಕೂ ಹಾಕಿದ ತಕ್ಷಣ ಕೆಟ್ಟ ನೋಡೋದು ಒಂದು ವಾರದಾಗ ಅಂತೇಳಿ ಅಪವಾದ ಕೊಡಬಾರ್ದು. ಕನಿಷ್ಠ ಪಕ್ಷ ಅದು ಒಂದು 10 ವರ್ಷ ಆದರೂ ಅದು ಆ ಕ್ಲಾಸ್ ರೂಮಲ್ಲಿ ಇರಬೇಕು, ಆ ಮಕ್ಕಳಿಗೆ ಉಪಯೋಗ ಆಗಬೇಕು ಅನ್ನೋ ಮಾತನ್ನು ನಾನು ಇವತ್ತು ಭರತ್ ಅವರಿಗೆ ಹೇಳಿ. ಆ ನಿಟ್ಟಿನಲ್ಲಿ ಭರತ್ ಕೂಡ ಬಹಳ ಪ್ರಾಮಾಣಿಕತೆಯಿಂದ ಇವತ್ತು ನಮ್ಮ ಶಂಕರ್ಲಿಂಗ್ ಗೋಗಿಯವರು ಮತ್ತು ನಮ್ಮ ಭರತ್ ನಮ್ಮ ನಿರ್ಮಿತಿ ಕೇಂದ್ರದಿಂದ ನಿರ್ವಹಣೆವಾಯಿತು. ಭರತ್ ಅವರು ಇವತ್ತು ಅದನ್ನು ಯಶಸ್ವಿಯಾಗಿ ನಾನು ನೋಡಿದೆ, ಭಾಳ ಸಂತೋಷಪಟ್ಟೆ. 75 ಇಂಚು ಟಿ ವಿ ಒಂದು ಕಾಲ ಇತ್ತು, 10 ಇಂಚಿನ ಟಿ ವಿ ಸದ್ಯ ಸಿಕ್ಕಿದ್ದಿಲ್ಲ ನಮಗೆ. ಟಿ ವಿ ಸದ್ಯ ನೋಡಕ್ಕೆ ಟಿ ವಿ ಇದ್ದಿದ್ದಿಲ್ಲ ನಮ್ಮ ಕಾಲದಲ್ಲಿ. ಫೋನ್ ಅಂತೂ ದೂರ ಹೋದ್ವಿ, ಈಗ ನೋಡಕತ್ತೀವಿ ನಾವು ಫೋನು, ಈ ಮೊಬೈಲು ಎಲ್ಲ. ನಮ್ಮ ಕಾಲದಾಗ ರೇಡಿಯೋ ಒಂದೇ, ವಿವಿಧ ಭಾರತಿ, ಭಾಳ ಮಂದಿ ವಿವಿಧ ಭಾರತಿ ಕೇಳಿದವರು ಮುಂಜಾನೆ, ಅದೊಂದೇ ನಮಗೆ. ಆದರೆ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ನಾವು ಪಟ್ಟಂಥ ಕಷ್ಟ, ನಾವು ನೋಡಿದಂಥ ದಿನಗಳನ್ನು ನಮ್ಮ ಭವಿಷ್ಯದ ಮಕ್ಕಳು ನೋಡಬಾರ್ದು. ಈ ದೇಶದ ಭವಿಷ್ಯವನ್ನು ಕಾಪಾಡುವಂಥವ್ರು ನೀವು ಆಗಬೇಕು. ಅದಕ್ಕೆ ನೀವು ಎಲ್ಲದರಲ್ಲಿ ಕೂಡ ನೀವು ಸ್ಮಾರ್ಟ್ ಆಗಿರಬೇಕು. ನೀವು ಸ್ಮಾರ್ಟ್ ಆಗಿದ್ದರೆ ಈ ಭೂಮಿ, ಈ ಜಗತ್ತು, ಈ ವಿಶ್ವ ಸ್ಮಾರ್ಟ್ ಆಗತ್ತೆ. ನನ್ನ ಚಿಂತನೆ ನೀವು ಸ್ಮಾರ್ಟ್ ಆಗಿರ್ಬೇಕು. ಅದಕ್ಕೆ ಈ ಒಂದು ಏನು ಖನಿಜ ನಿಧಿಯಲ್ಲಿ ಈ ಒಂದು 7.5 ಒಂದು ಯೋಜನೆ ಆಗಿ ಇವತ್ತು ನಮ್ಮ ಮತಕ್ಷೇತ್ರದಲ್ಲಿ ಹೊಂದಬೇಕು. ಇದನ್ನ ಬಹುತೇಕ ನಾನು ರಾಜ್ಯ ಸರ್ಕಾರಕ್ಕೆ, ನಮ್ಮ ಮಾನ್ಯ ಮುಖ್ಯಮಂತ್ರಿ ಕೂಡ ತಿಳಿಸಿದ್ದೀನಿ ಮತ್ತು ನಮ್ಮ ಶಿಕ್ಷಣ ಸಚಿವರಿಗೂ ಕೂಡ ಸನ್ಮಾನ್ಯ ಮಧು ಬಂಗಾರಪ್ಪ ಅವರು ಕೂಡ ತಿಳಿಸಿದಾಗ ಬಹಳ ಸಂತೋಷಪಟ್ಟರು. ನಮ್ಮ ಮುಖ್ಯಮಂತ್ರಿ ಕೂಡ ಬಹಳ ಸಂತೋಷಪಟ್ಟರು. ಈ ಯೋಜನೆಯನ್ನು ಸರ್ಕಾರದಲ್ಲಿ ಇವತ್ತು ಇದು ಜಾರಿಗೊಳಿಸಿ ನಮ್ಮ ಸರ್ಕಾರಿ ಶಾಲೆಗಳಿಗೆ ಇವತ್ತು ಸ್ಮಾರ್ಟ್ ಕ್ಲಾಸನ್ನು ಒದಗಿಸಬೇಕು ಅನ್ನೋ ಒಂದು ವಿಚಾರ ಕೂಡ ಅವರು ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಮಧು ಬಂಗಾರಪ್ಪನವರಿಗೂ ಕೂಡ ನಾವು ಈ ವೇದಿಕೆ ಪರವಾಗಿ, ತಮ್ಮೆಲ್ಲರ ಪರವಾಗಿ ಈ ಒಂದು ಶುಭಾಶಯಗಳನ್ನು, ನನಗೆ ಬೆಂಬಲವನ್ನು ಕೊಟ್ಟಿದ್ದಕ್ಕೆ ಅವರಿಗೆ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ, ಇವತ್ತೇನು ಈ ಒಂದು ಉದ್ಘಾಟನೆಯನ್ನು ಇವತ್ತು ಸಾಂಕೇತಿಕವಾಗಿ ನಾವು ಇಲ್ಲಿ ಇಳಕಲ್ನಲ್ಲಿ ಪ್ರಾರಂಭ ಮಾಡಿದ್ದೀವಿ. ಇವತ್ತೇ ಎಲ್ಲ ಬಹುತೇಕ ನಮ್ಮ 100 ಶಾಲೆಗಳಿಗೂ ಕೂಡ ಕಂಪ್ಲೀಟ್ ಆಗಿದೆಯಲ್ಲ ಭರತ್? 100 ಶಾಲೆ ಆಗಿದೆಯಾ? 100 ಶಾಲೆಗಳಿಗೂ ಕೂಡ ಇವತ್ತು ಪ್ರಾರಂಭ ಆಗುತ್ತೆ. ನಾನು ಮುಖ್ಯ ಗುರುಗಳಿಗೆ, ಶಿಕ್ಷಕರಿಗೆ ವಿನಂತಿ ಮಾಡ್ಕೊಳ್ಳೋದಿಷ್ಟೇ. ಈಗಾಗಲೇ ನಮ್ಮ ಗದ್ದನಕೇರಿ ಅವರು ಹೇಳಿದ್ದಾರೆ, ನಮ್ಮ DDP ಅವರು ಹೇಳಿದ್ದಾರೆ, BE ಅವರು ಹೇಳಿದ್ದಾರೆ. ಇವತ್ತು ನಾವು ವಿನಂತಿ ಮಾಡ್ಕೊಳ್ಳೋದಷ್ಟೇ, ತಮ್ಮ ಜವಾಬ್ದಾರಿ ಬಹಳ ಇದೆ. ಯಾಕಂದರೆ ಈ ಭವಿಷ್ಯವನ್ನು ಅವ್ರು ಹೇಳಿದ್ರಲ್ಲ, ದ ಡೆಸ್ಟಿನಿ ಆಫ್ ಎ ಸ್ಟೂಡೆಂಟ್, ದ ಡೆಸ್ಟಿನಿ ಆಫ್ ಎ ನೇಷನ್ ಈ ಸೇಫ್ಟಿ ಇನ್ ಎ ಕ್ಲಾಸ್ ರೂಮ್ ಅಂತ ಹೇಳ್ತಾರೆ. ಕ್ಲಾಸ್ ರೂಮಲ್ಲಿ ಒಂದು ಭವಿಷ್ಯ ನಿರ್ಮಾಣ ಆಗುತ್ತೆ ಆ ಮಗುವಿಗೆ ಭವಿಷ್ಯವನ್ನು, ಇವತ್ತು ಬೆಳಕನ್ನು ಇವತ್ತು ಅವನಿಗೆ ನೀಡುವಂಥದ್ದು, ಆ ಶಕ್ತಿಯನ್ನು ತುಂಬುವಂಥ ಕೆಲಸ ತಮ್ಮದಾಗಿದೆ. ಯಾಕಂದರೆ ನೀವು ಶಕ್ತಿ ತುಂಬಿರಂತ ನಾವು ಇಲ್ಲಿ ಬಂದು ನಿಂತೀವಿ. ಅದನ್ನು ನೀವು ತುಂಬ್ತಾ ಇರಬೇಕು ಶಕ್ತಿ. ಅವರು ಯಾವುದಾದ್ರೂ ಹಂತದಲ್ಲಿ ಬೆಳೀಲಿ. ಯಾಕಂದರೆ ನನಗೆ ಅಷ್ಟು ಗೌರವ ಇದೆ. ಬಹುತೇಕ ನಾನು ಸರ್ವಪಳ್ಳಿ ರಾಧಾಕೃಷ್ಣ ಅವರನ್ನು ನಾನು ಅನುಯಾಯಿ, ಅವರ ಕಟ್ಟ ಫಾಲೋವರ್ ಕೂಡ ನಾನು ನೆನೆಸ್ತಾ ಇರ್ತೀನಿ. ನಾನು ಹೇಳಿದ್ದೆ ಒಂದು ದಿವಸ, ಬಹುತೇಕ ನಾನೇನಾದರೂ ಶಿಕ್ಷಕರು ನನ್ನ 5ನೇ ಕ್ಲಾಸಲ್ಲೇ ಹೋಗಿದ್ದು ಕ್ಲಾಸ್ ರೂಮ್ನಾಗ ಕುಂದಿರಿಸಿಲ್ಲ ಅಂದರೆ ನಾನೊಬ್ಬ ಒಳ್ಳೆಯ ಆದರ್ಶ ರೈತ ಆಗ್ತಿದ್ದೆ, ಆದರೆ MLA ಆಗ್ತಿದ್ದಿಲ್ಲ ಅನ್ನೋ ಮಾತನ್ನು ಕೂಡ ನಾನು ಹೇಳಿದ್ದೆ. ಅದು ಶಿಕ್ಷಕರಿಗೆ ಇವತ್ತು ಸಲುವಾಗಿರುವಂಥ ಆ ಕೀರ್ತಿ. ಯಾಕಂದರೆ ಅವರು ನಾನು 5ನೇ ಕ್ಲಾಸಿಗೆ ಹೋಗಿ ಕ್ಲಾಸ್ ರೂಮ್ ಕುಂದಿರಿಸಿದ್ರು, ರಂಭಿಸಿ. ಅದಕ್ಕೆ ಇಲ್ಲಿ ನಿಂತೀನಿ ನಿಮ್ಮ ಮುಂದೆ. ಅದಕ್ಕೆ ತಮ್ಮಲ್ಲಿ ಇರುವಂಥ ಶಿಕ್ಷಕರಿರುವಂಥ ಶಕ್ತಿಯನ್ನು ಆ ಮಕ್ಕಳ ಮೇಲೆ ತಾವು ಇವತ್ತು ಪ್ರಯೋಗ ಮಾಡಿ ಅವರಿಗೆ ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ಕೊಡುವಂಥ ನಿಟ್ಟಿನಲ್ಲಿ ತಾವು ಮುಂದಾಗ್ರಿ. ಒಬ್ಬ ಶಾಸಕನಾಗಿ ಈ ಮತಕ್ಷೇತ್ರದ ಒಬ್ಬ ಪ್ರಜೆ, ಈ ದೇಶದ ಪ್ರಜೆಯಾಗಿ ನಾನು ನಿಮ್ಮ ಜೊತೆಗೆ ಯಾವತ್ತೂ ಕೂಡ ಇದ್ದೀನಿ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಅದು ಅಧಿಕಾರ ಇದ್ರೂ ಅಷ್ಟೇ, ಅಧಿಕಾರ ಇರಲಿಲ್ಲಂದ್ರೂ ಅಷ್ಟೇ, ಯಾವತ್ತೂ ಕೂಡ ನಾನು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಖಂಡಿತವಾಗಿ ನಾವು ನೀಡ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಮಕ್ಕಳಿಗೂ ಕೂಡ ನಾನು ವಿಶೇಷವಾದ
ಅಭಿನಂದನೆಯನ್ನು ಶುಭಾಶಯಗಳನ್ನು ತಮಗೂ ಕೂಡ ಕೋರಕ್ಕೆ ಇಚ್ಛೆ ಪಡ್ತೇನೆ. ತಾವು ಇದರ ಸದುಪಯೋಗವನ್ನು ಪಡೆದು ಭವಿಷ್ಯದ ಈ ದೇಶದ ಒಳ್ಳೆಯ ಪ್ರಜೆಗಳಾಗಿ ಇವತ್ತು ಭಾರತ ದೇಶದ ತತ್ವ ಸಿದ್ಧಾಂತವನ್ನು ಯಾರೂ ಕೂಡ ಮರೆಯುವಾಗಿಲ್ಲ, ನಾವು ಮರೆಯಬಾರದು ಕೂಡ. ಯಾಕಂದ್ರೆ ನಮ್ಮ ಭಾರತ, ನಮ್ಮ ದೇಶ ಜಾತ್ಯತೀತ ರಾಷ್ಟ್ರ, ಪ್ರಜಾಪ್ರಭುತ್ವ ರಾಷ್ಟ್ರದ ತಳಹಾದಿ ಮೇಲೆ ಈ ದೇಶವನ್ನ ತಾವೆಲ್ಲರೂ ಒಗ್ಗಟ್ಟಾಗಿ ಮುನ್ನಡೆಸುವಂತ ಕೆಲಸ ತಮ್ಮ ಮೇಲಿದೆ ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನೆನಪಿಸಿ ಮತ್ತೊಮ್ಮೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ನಮ್ಮ ಶಿಕ್ಷಣ ಇಲಾಖೆ ಮತ್ತು ನಮ್ಮ ನಿರ್ಮಿತಿ ಕೇಂದ್ರ ಮತ್ತು ಎಲ್ಲ ಉಳಿದೆಲ್ಲ ಇಲಾಖೆಯ ಸಹಯೋಗದೊಂದಿಗೆ ಬಹಳ ವಿಶೇಷವಾಗಿ ನಮ್ಮ ಅನೇಕ ಶಿಕ್ಷಕರು, ನಾಗರಾಜ್ ಹೊಸೂರು ಇರ್ಬೋದು, ನಮ್ಮ ಪಮ್ಮಾರ್ ಇರ್ಬೋದು, ನಮ್ಮ ಬಿಳಿಗಿ ಗುರುಗಳು ಇರ್ಬೋದು, ನಮ್ಮ ಇನ್ನೊಬ್ಬರು ಯಾರು ನಮ್ಮ ಸಿದ್ದು ಶೀಲವಂತರು, ಶ್ರೇಯಾಸ್ ಕೋಲಾರ್ ಅವರು, ಅನೇಕ ಜನ ಬಹಳ ಮುತುವರ್ಜಿ ವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ಕಳೆದ ಹಲವಾರು ದಿನಗಳಿಂದ ಜವಾಬ್ದಾರಿಯುತವಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ ಅವರಿಗೂ ಕೂಡ ಈ ವೇದಿಕೆ ಪರವಾಗಿ ಧನ್ಯವಾದಗಳು ಅರ್ಪಿಸಿ ಮತ್ತೊಮ್ಮೆ ತಮಗೆಲ್ಲರಿಗೂ ಶುಭಾಶಯಗಳನ್ನು ಕೋರಿ ನನ್ನ ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.